ಎವ್ರಿವಾನ್, ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಮಂಗಳೂರಿನ ಸ್ಪೆಷಲ್ ಚರ್ಮುರಿಯನ್ನು ಮಾಡ್ತಾ ಇದ್ದೇನೆ. ನಾವು ಮನೆಯಲ್ಲಿ ಚರ್ಮುರಿಯನ್ನು ಯಾವ ತರ ಮಾಡೋದು ಅಂತ ನಿಮ್ಮೊಂದಿಗೆ ನಾನು ತೋರಿಸ್ತೇನೆ. ನನ್ನ ಮೋಸ್ಟ್ ಫೇವರೇಟ್ ಅಂದ್ರೆ ನನ್ನ ಆಸ್ ಯೂಶುವಲ್ ನನ್ನ ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರಬಹುದು, ನನಗೆ ಚರ್ಮುರಿ ಅಂದ್ರೆ ನನ್ನದು ಮೋಸ್ಟ್ ಫೇವರೇಟ್. ಹೊರಗಡೆ ಬೀಚ್ಗೆ ಎಲ್ಲಿಗಾದ್ರೂ ಹೋದ್ರೆ ಚರ್ಮುರಿ ತಿನ್ನದೆ ನಾನು ಬರೋದೇ ಇಲ್ಲ. ಹಾಗೆ ನಾವಿವತ್ತು ಮನೆಯಲ್ಲಿ ಚರ್ಮುರಿ ಮಾಡುವ ಅಂತ ಆಯ್ತು. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಕ್ಕಳಿಗೆ ಕೊಟ್ರೆ ಜಂಕ್ ಫುಡ್ಸ್ ಅನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು. ಮನೆಯಲ್ಲಿ ನಾವು ಹೆಲ್ದಿಯಾಗಿ ಮಕ್ಕಳಿಗೆ ಸ್ನಾಕ್ಸ್ ಅನ್ನು ಕೂಡ, ಮಳೆ ಎಲ್ಲ ಬರ್ತಾ ಉಂಟಲ್ಲ, ಹಾಗೆ ಮಕ್ಕಳಿಗೆ ಸ್ವಲ್ಪ ಎಗ್ ಎಲ್ಲ ಹಾಕಿದ್ರೆ ಹೆಲ್ದಿ ಕೂಡ ಆಗ್ತದೆ. ಸೊ ನಾನು ಯಾವ ತರ ಮಾಡೋದಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಲಿಕ್ಕಿಂತ ಮುಂಚೆ, ನೀವ್ಯಾರಾದ್ರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟಿಗೆ ಇದಕ್ಕೆ ಬೇಕಾಗುವ ತರಕಾರಿಗಳನ್ನೆಲ್ಲ ಫಸ್ಟಿಗೆ ಕಟ್ ಮಾಡಿ ತೆಗೆಯುವ. ಆಗ ನಮಗೆ ಈಸಿ ಆಗ್ತದೆ ಮಾಡಲಿಕ್ಕೆ. ಎಲ್ಲವನ್ನು ಗ್ರೇಟ್ ಮಾಡೋದಾಗ್ಲಿ ಕಟ್ ಮಾಡೋದಾಗ್ಲಿ ಎಲ್ಲವನ್ನು ಫಸ್ಟಿಗೆ ಮಾಡಿಡಬೇಕು. ಇಲ್ಲಿ ನನ್ನ ಅಕ್ಕ ಇಲ್ಲಿ ಗ್ರೇಟ್ ಮಾಡ್ತಾ ಇದ್ದಾಳೆ, ನಾನು ಟೊಮೆಟೊ ಮತ್ತು ನೀರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಬೀಟ್ರೂಟ್, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ, ಟೊಮೆಟೊ, ನೀರುಳ್ಳಿ, ಮತ್ತೆ ಒಂದು ಲಿಂಬೆ, ಮತ್ತೆ 3, 5, 6 ಎಗ್. ಸೊ ಇಷ್ಟನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ನೋಡಿ, ಇದನ್ನೀಗ ಕ್ಲೀನ್ ಮಾಡಬೇಕು. ಫಸ್ಟಿಗೆ ಅಡಿಯಲ್ಲೆಲ್ಲ ಕಲ್ಲಿರ್ತದೆ. ಸೊ ಮೆಲ್ಲ ಮೆಲ್ಲ ಮೇಲಿಂದ ಮೇಲೆ ಹೀಗೆ ತೆಗೆಯುವಾಗ ನೋಡಿ ಲಾಸ್ಟಿಗೆ ಎಷ್ಟು ಕಲ್ಲು ನೋಡಿ. ಒಬ್ಬ ನೋಡಿದ್ರಲ್ವಾ ಎಷ್ಟು ವೇಸ್ಟ್ ಉಂಟಂತ. ಹೀಗೆ ಹಾಕಿದ್ರೆ ಏನಾಗ್ಬೋದು ನಮ್ಮ ಅವಸ್ಥೆ, ನೀವೇ ಆಲೋಚನೆ ಮಾಡಿ. ಫಸ್ಟಿಗೆ ನಾವು ಇದ್ರದ್ದು ಕಲ್ಲೆಲ್ಲ ತೆಗಿಬೇಕು, ಚೇರ್ಬೇಕು. ಅದು ಕನ್ನಡದಲ್ಲಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ, ಐ ಆಮ್ ರಿಯಲಿ ಸಾರಿ. ಅದ್ರ ಅಡಿಯಲ್ಲಿ ಮಣ್ಣೇನಾದ್ರೂ ಇದ್ರೆ ಅದನ್ನೆಲ್ಲ ಹೀಗೆ ಮಾಡಿ ತೆಗಿತಾರಲ್ಲ, ಹಾಗೆ ಮಾಡಿ ಫುಲ್ ತೆಗಿಬೇಕು. ಅಂಗಡಿಗಳೆಲ್ಲ ಕೆಲವರು ತೆಗಿಯುವುದಿಲ್ಲ ಐ ಥಿಂಕ್. ಹಾಗೆ ನಂಗೆ ಕೆಲವೊಮ್ಮೆ ಒಂದು ದಿನ ನಂದು ಹಲ್ಲೆ ಕಟ್ಟಾಗಿ ಹೋಗಿದೆ. ಅದು ನನ್ನ ಎಕ್ಸ್ಪೀರಿಯನ್ಸ್. ಇಲ್ಲಿ ಸೈಡ್ ಒಂದು ಹಲ್ಲು ಕಟ್ಟಾಗಿ ಹೋಗಿದೆ. ಅಷ್ಟು ಪವರ್ಫುಲ್ ಆದಂತಹ ಕಲ್ಲು ನಂಗೆ ಒಮ್ಮೆ ಸಿಕ್ಕಿದ್ದು ಬೀಚ್ ಅಲ್ಲಿ ಲಾಸ್ಟ್ ಟೈಮ್. ಸೊ ಹಾಗೆ ನಾವು ಫಸ್ಟಿಗೆ ಕಲ್ಲೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಡ್ಬೇಕು. ಆಮೇಲೆ ಇಲ್ಲಿ ಉಪ್ಪಿನ ಪೌಡರ್ ಉಂಟು. ಈಗ ತೆಂಗಿನ ಎಣ್ಣೆ ಬೇಕು. ಮೈನ್ ಆಗಿ ನನಗೆ ಇದರಲ್ಲಿ ಹೇಳ್ಬೇಕೇನಂದ್ರೆ, ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ನೀವು ಯಾವಾಗ್ಲಾದ್ರೂ ಚರ್ಮುರಿ ಮಾಡ್ಲಿಕ್ಕೆ ಇಷ್ಟಪಟ್ರೆ ಖಂಡಿತವಾಗ್ಲೂ ಅದಕ್ಕೆ ಕೋಕೋನಟ್ ಆಯಿಲ್ ಅನ್ನೇ ಯೂಸ್ ಮಾಡಿ. ಶುದ್ಧವಾದಂತಹ ಪರಿಶುದ್ಧವಾದಂತಹ ತೆಂಗಿನ ಎಣ್ಣೆಯನ್ನು, ಪ್ಯಾರಾಶೂಟ್ ಅದೆಲ್ಲ ಯೂಸ್ ಮಾಡಬೇಡಿ. ಅದಕ್ಕೆಲ್ಲ ಕೆಮಿಕಲ್ ಆಡ್ ಮಾಡಿರ್ತಾರೆ. ಸೊ ನಮ್ದು ತೆಂಗಿನ ಕಾಯಿ ಕೊಟ್ಟು ಮಾಡುವ ಅಂಗಡಿ ಇರುತ್ತಲ್ಲ, ಅಲ್ಲಿ ಸಿಗುವಂತ ತೆಂಗಿನ ಎಣ್ಣೆನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್, ಪರಿಮಳ ಆಗಿ ಬರ್ತದೆ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ತೆಂಗಿನ ಎಣ್ಣೆನೆ. ಬೇರೆ ಯಾವ ಹುಡಿ ಕೂಡ ಹಾಕ್ಬೇಡಿ. ಕೆಲವರು ಎಂತ ಚಾಟ್ ಮಸಾಲ ಮತ್ತೆಂತ ಅದು ಇದೆಲ್ಲ ಹಾಕ್ತಾರೆ, ಅದೆಂತ ಸಹ ಹಾಕ್ಬಾರ್ದು. ಜಸ್ಟ್ ಮೆಣಸಿನ ಹುಡಿ, ಉಪ್ಪು ಮಾತ್ರ ಹಾಕ್ಬೇಕು. ಬೇರೆ ಎಂತ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಮಸಾಲ ಸೇರಿಸ್ಲಿಕ್ಕೆ ಹೋಗ್ಬೇಡಿ. ಸೊ ಈಗ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡುವ ಯಾವ ತರ ಮಾಡುದಂತ. ಫಸ್ಟಿಗೆಲ್ಲ ವೆಜಿಟೇಬಲ್ಸ್ ಅನ್ನು ಸೇರಿಸುವ. ಇದಕ್ಕೆ ಒಂದು ನೀರುಳ್ಳಿ, 4 ಟೊಮೆಟೊ, ಮತ್ತೆ ಸ್ವಲ್ಪ ಮಾವಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಬೀಟ್ರೂಟ್ ಎಲ್ಲ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ. ಕೆಲವರಿಗೆ ಟೊಮೆಟೊ ಎಲ್ಲ ಜಾಸ್ತಿ ಇಷ್ಟ ಇರುವುದಿಲ್ಲ, ಅವರೆಲ್ಲ ಟೊಮೆಟೊವನ್ನು ಸ್ವಲ್ಪ ಕಡಿಮೆ ಮಾಡಿ. ಎಲ್ಲ ವೆಜಿಟೇಬಲ್ಸ್ ಅನ್ನು ಇದಕ್ಕೆ ಹಾಕಿ ಆಯ್ತು. ಈಗ ಇದಕ್ಕೆ ರುಚಿಗೆ ಫಸ್ಟಿಗೆ ಉಪ್ಪು ಹಾಕುವ. ಫಸ್ಟಿಗೆ ಸ್ವಲ್ಪ ಹಾಕಿ ಆಮೇಲೆ ಬೇಕಾದ್ರೆ ಆಡ್ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ತಾ ಇದ್ದೇವೆ. ನಿಂಬೆ ರಸ ನಿಮ್ಗೆ ಬೇಕಾದಷ್ಟು. ಕೆಲವರಿಗೆ ಹುಳಿಯಾಗಿ ಇಷ್ಟ, ಕೆಲವರಿಗೆ ಹುಳಿ ಇಷ್ಟವೇ ಇರುವುದಿಲ್ಲ. ಅದೆಲ್ಲ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನೀವು ಅದನ್ನು ಸೆಟ್ ಮಾಡ್ಕೊಳ್ಳಿ. ನಾವು ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇವೆ. ಈಗ ಪರಿಶುದ್ಧವಾದ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇವೆ. ಕೆಲವರಿಗೆ ಆಯಿಲ್ ಇಷ್ಟ ಇರಲ್ಲ, ಅವರು ಸ್ಕಿಪ್ ಮಾಡಿ. ಬಟ್ ಇದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ರೇನೆ ಒಳ್ಳೆ ಫ್ಲೇವರ್ ಸಿಗೋದು. ನನಗೆ ಸ್ವಲ್ಪ ಜಾಸ್ತಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಇಷ್ಟ, ಹಾಗೆ ನಾನು ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ. ನೋಡಿ, ಇದಕ್ಕೆ ಉಪ್ಪು ಹಾಕಿ ಆಯ್ತು, ತೆಂಗಿನ ಎಣ್ಣೆ, ವೆಜಿಟೇಬಲ್ಸ್ ಎಲ್ಲ ಹಾಕಿ ಆಯ್ತು. ಈಗ ಖಾರಕ್ಕೆ ಸ್ವಲ್ಪ ಇದಕ್ಕೆ ಮೆಣಸಿನ ಹುಡಿಯನ್ನು ಹಾಕುವ. ಮೆಣಸಿನ ಹುಡಿ ಜಾಸ್ತಿ ಎಲ್ಲ ಹಾಕ್ಬೇಡಿ. ಕೆಲವರಿಗೆ ಸ್ಪೈಸಿ ಇಷ್ಟ ಇರ್ತದೆ, ಅವರು ಸ್ಪೈಸಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮತ್ತೆ ಕೆಲವರು ಅಂದ್ರೆ ಕಡ್ಲೆಗೆ ಏನ್ ಚಲ್ತದೆ ಅಂದ್ರೆ ಕಡ್ಲದು ಕೆಲವರು ನೆಲಗಡ್ಲೆಲ್ಲ ಹಾಕ್ತಾರೆ, ಬೇಕಾದ್ರೆ ಅದು ಕೂಡ ಹಾಕ್ಬೋದು ನೀವು. ಖಾರ ನೋಡಿ ಹಾಕಿ. ಎಲ್ಲರಿಗೆ ಖಾರ ಇಷ್ಟ ಆಗಲ್ಲ, ಮಕ್ಕಳಿಗಂತೂ ಇಷ್ಟನೇ ಅಲ್ಲ ಖಾರ. ಮತ್ತೆ ಕೆಲವರಿಗೆ ಸ್ಪೈಸಿ ಜಾಸ್ತಿ ಇಷ್ಟ ಇರ್ತದೆ, ಅದನ್ನು ನೀವು ನಿಮಗೆ ಅನುಸಾರವಾಗಿ ನೀವು ಹಾಕಬಹುದು. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ.
ಕೆಲವರಿಗೆ ಹುಳಿ ಹುಳಿ ಆಗಿ ಇಷ್ಟ ಇರ್ತದಲ್ಲ, ಅವರು ಸ್ವಲ್ಪ ಎಂತ ಮಾವಿನಕಾಯಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ, ನಿಂಬೆ ರಸ ಸ್ವಲ್ಪ ಜಾಸ್ತಿ ಹಾಕಿ, ಮತ್ತೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿ, ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹುಳಿ ಹುಳಿ ಆಗಿರ್ತದೆ. ನನಗೆ ಹುಳಿ ಹುಳಿ ಸ್ವಲ್ಪ ಜಾಸ್ತಿ ಇಷ್ಟ. ನಾನು ಲಾಸ್ಟಿಗೆ ಸ್ವಲ್ಪ ಟೊಮೆಟೊವನ್ನು ಮೇಲೆಗೆ ಆಡ್ ಮಾಡ್ತೇನೆ ನಾನು ತಿನ್ನುವಾಗ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಈಗ ಸ್ವಲ್ಪ ಉಪ್ಪು ನೋಡುವ ಹೇಗೆ ಉಂಟು. ಫಸ್ಟಿಗೆ ಉಪ್ಪು ಚೆಕ್ ಮಾಡಿ ಬೇಕಾದ್ರೆ ಹಾಕ್ಬೋದು. ಈಗ ಸ್ವಲ್ಪ ಕಡಿಮೆ ಉಂಟಂತೇಳಿ ಸ್ವಲ್ಪ ಹಾಕ್ತಾ ಇದ್ದಲ್ಲ ನನ್ನ ಸಿಸ್ಟರ್. ಸ್ವಲ್ಪ ಖಾರ ಕೂಡ ಕಡಿಮೆ ಉಂಟಂತೇಳಿ ಖಾರ ಕೂಡ ಹಾಕ್ತಾ ಇದ್ದಾಳೆ. ನೀವು ಉರಿಯಕ್ಕೆ ಹಾಕುವುದಕ್ಕಿಂತ ಮುಂಚೆ ಮಿಕ್ಸ್ ಮಾಡ್ಬೇಕು. ಹಾಕಿದ ನಂತರ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅದರದ್ದು ಕ್ರಿಸ್ಪಿನೆಸ್ ಕಡಿಮೆ ಆಗ್ತದೆ. ಸೊ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಬಾಕಿದದ್ದನ್ನು ಹಾಕ್ಬೋದು. ಈಗ ಬಾಯ್ಲ್ಡ್ ಎಗ್ ಅನ್ನು ಹಾಕ್ತಾ ಇದ್ದೇವೆ. ಜಾಸ್ತಿ ಹುಡಿ ಮಾಡಬಾರ್ದು, ಸ್ವಲ್ಪ ಒಂದು 4-5 ತುಂಡು ಮಾಡಿದ್ರೆ ಸಾಕಾಗ್ತದೆ. ಬಾಯ್ಲ್ಡ್ ಎಗ್ ಫುಲ್ ಬೇಯ್ಬೇಕಾಯ್ತು. ಹಾಫ್ ಬಾಯ್ಲ್ ಮಾಡಿ ಹಾಕಿದ್ರೆ ಸ್ಮೆಲ್ ಬರ್ತದೆ. ಹಾಗೆ ಫುಲ್ ಆಗಿ ಬೇಯಿಸ್ಬೇಕು. ಸ್ವಲ್ಪ ಅಗಲದ ಪಾತ್ರ ತೆಗೀರಿ, ಆಗ ನಿಮ್ಗೆ ಮಿಕ್ಸ್ ಮಾಡ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಮಸಾಲದ ಉಪ್ಪು ಖಾರ ಎಲ್ಲ ನೋಡಿ ಎಲ್ಲ ಕರೆಕ್ಟ್ ಆದ ನಂತರ ಲಾಸ್ಟಿಗೆ ಉರಿಯಕ್ಕಿಯನ್ನು ಸೇರಿಸುದು ನಾವು. ಫಸ್ಟಿಗೆ ಇದರದ್ದು ಕಲ್ಲನ್ನೆಲ್ಲ ತೆಗ್ದಾಗಿದೆ, ಆದ್ರಿಂದ ಭಯ ಇಲ್ಲ, ಡೈರೆಕ್ಟ್ ಆಗಿ ಹಾಕ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ ಕೂಡ್ಲೇ ನೀವು ತಿನ್ಬೇಕು, ಇಲ್ಲದ್ರೆ ಅದು ನೆನೆದು ಹೋಗಿ ಅಷ್ಟು ಒಳ್ಳೇದಾಗುದಿಲ್ಲ. ಇಮಿಡಿಯೇಟ್ ಆಗಿ ತಿನ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಎಸ್ ಫ್ರೆಂಡ್ಸ್, ನಮ್ದು ಹೆಲ್ದಿ ಆದಂತಹ ಚರ್ಮುರಿ ಇಲ್ಲಿ ರೆಡಿ ಆಗಿದೆ. ಹಾಗೆ ನಾನು ಈಗ ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ತುಂಬಾ ಚೆನ್ನಾಗಿದೆ. ಮತ್ತೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಹಾಕಿ, ಇಲ್ಲದ್ರೆ ಮಕ್ಕಳು ತಿನ್ನುದಿಲ್ಲಲ್ಲ. ಹೀಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತಂತ ಫೀಡ್ಬ್ಯಾಕ್ ನಂಗೆ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಂ.